ಸುರ್ಜೇವಾಲಾ ಅವರು ಎರಡನೇ ಹಂತದ ಸಭೆಯನ್ನ ನಿನ್ನೆಯಿಂದ ನಡೆಸ್ತಾ ಇದ್ದಾರೆ. ಈತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಹಲ್ಚಲ್, ರಾಜಕೀಯಕ್ಕೆ ಬ್ರೇಕ್ ಮಾತ್ರ ಬೀಳ್ತಾ ಇಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್, ಕುತೂಹಲ ಮೂಡಿಸಿದ ಸಿದ್ದು ಡಿಕೆಶಿ ನಡೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಕುರ್ಚಿಗಾಗಿ ಫೈಟ್ ನಡೆಯುತ್ತಲೇ ಇದೆ. 5 ವರ್ಷ ನಾನೇ ಸಿಎಂ ಎಂಬ ಮಾತು ಹಸ್ತದಲ್ಲಿ ಗುಲ್ಲೆಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಾನ ಪಲ್ಲಟ ಮಾಡ್ತಾರೆಂಬ ಗುಸುಗುಸು ಜೋರಾಗಿದೆ. ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಬೆಳೆಸಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದ್ದು, ಇಂದು ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿಗೆ ದೆಹಲಿ ಪ್ರವಾಸ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿ ಪ್ರವಾಸ ಮಾಡಲಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ದುಃಖ ದುಮ್ಮನ ಆಲಿಸುತ್ತಿದ್ದಾರೆ. Maybe, I don't know, but the day after tomorrow, myself, Siddaramaiah ji, we and my General Secretary, we are meeting on some small political issues. Yeah. He is, on 15th, a team of our OBC leaders are coming to Karnataka, and KPCC is also conducting hosting them to conduct a meeting, and my CM is taking a lead on that issue, though he is not the chairman, but he is the important leader of this country, who is the present chief minister. He will also contribute in his own way to strengthen the Congress party on the backward class issue. He is one of the leaders of the backward class. So Congress party definitely would like to encash his leadership and his strength to the Congress party. ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಭೇಟಿ. 20ಕ್ಕೂ ಹೆಚ್ಚು ಜನ ಶಾಸಕರಿಂದ ಸುರ್ಜೇವಾಲಾ ಭೇಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಮಧ್ಯೆ ಸರ್ಕಾರದ ವಿರುದ್ಧ ಶಾಸಕರ ಸಿಟ್ಟಿಗೆ ಸುರ್ಜೇವಾಲಾ ಮುದ್ದರಿಯುತ್ತಿದ್ದು, ಮೊನ್ನೆ 40 ಶಾಸಕರ ಜೊತೆ ಸಭೆ ಮಾಡಿದ್ರು. ಮತ್ತೆ ನಿನ್ನೆಯಿಂದ ಶಾಸಕರ ಜೊತೆ 1-to-1 ಸಭೆ ಮುಂದುವರಿಸಿದ್ದಾರೆ. ಶಾಸಕರಾದ ಗವಿಯಪ್ಪ, ಶ್ರೀನಿವಾಸ್ ಎಂಟಿ, ಲತಾ ಮಲ್ಲಿಕಾರ್ಜುನ್, ಹಂಪನಗೌಡ ಬಾದರ್ಲಿ, ರಾಘವೇಂದ್ರ ಹಿಟ್ನಾಳ್, ಜಿಎಸ್ ಪಾಟೀಲ್, ಸತೀಶ್ ಸೇಲ್ ಸೇರಿ 20ಕ್ಕೂ ಹೆಚ್ಚು ಶಾಸಕರ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಇಂದಿನ ಸಭೆಯಲ್ಲಿ ಅನೇಕ ಶಾಸಕರು ತಮ್ಮ ಕ್ಷೇತ್ರದ ಕುರಿತು ಹಾಗೂ ಅನುದಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಅನೇಕ ಶಾಸಕರು ದೂರು ನೀಡಿದ್ದಾರಂತೆ. Is to understand from our legislators how are the Congress government guarantees working in their respective assembly constituencies. What further improvements need to be done, whether their district and taluka guarantee committees are able to reach out to people and settle their grievances or not. ಇನ್ನು ಮಧ್ಯಾಹ್ನ 1 ಗಂಟೆಗೆ ಬರಬೇಕಿದ್ದ ಸಿಎಂ ಆಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಅನಾರೋಗ್ಯ ಕಾರಣ ಸಂಜೆ ಬಂದು ಚರ್ಚೆ ಮಾಡಿದರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂಥನದ ಕೆಲಸ ನಡೀತಾ ಇದೆ. ಒಂದು ಶಾಸಕರ ಮೌಲ್ಯಮಾಪನ ಇರಬಹುದು, ಜೊತೆಗೆ ಹೊಸ ಸಚಿವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆಗಳು ಕೂಡ ಈಗಿನಿಂದ ಆರಂಭವಾಗ್ತಾ ಇದ್ದಾವೆ. ಕ್ಯಾಮ್ರಾಮನ್ ಕೃಷ್ಣ. ಸುರ್ಜೇವಾಲಾ ಅವರು ಎರಡನೇ ಹಂತದ ಸಭೆಯನ್ನ ನಿನ್ನೆಯಿಂದ ನಡೆಸ್ತಾ ಇದ್ದಾರೆ. ಈತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಹಲ್ಚಲ್, ರಾಜಕೀಯಕ್ಕೆ ಬ್ರೇಕ್ ಮಾತ್ರ ಬೀಳ್ತಾ ಇಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್, ಕುತೂಹಲ ಮೂಡಿಸಿದ ಸಿದ್ದು ಡಿಕೆಶಿ ನಡೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಕುರ್ಚಿಗಾಗಿ ಫೈಟ್ ನಡೆಯುತ್ತಲೇ ಇದೆ. 5 ವರ್ಷ ನಾನೇ ಸಿಎಂ ಎಂಬ ಮಾತು ಹಸ್ತದಲ್ಲಿ ಗುಲ್ಲೆಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಾನ ಪಲ್ಲಟ ಮಾಡ್ತಾರೆಂಬ ಗುಸುಗುಸು ಜೋರಾಗಿದೆ. ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಬೆಳೆಸಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದ್ದು, ಇಂದು ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿಗೆ ದೆಹಲಿ ಪ್ರವಾಸ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿ ಪ್ರವಾಸ ಮಾಡಲಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ದುಃಖ ದುಮ್ಮನ ಆಲಿಸುತ್ತಿದ್ದಾರೆ. Maybe, I don't know, but the day after tomorrow, myself, Siddaramaiah ji, we and my General Secretary, we are meeting on some small political issues. Yeah. He is, on 15th, a team of our OBC leaders are coming to Karnataka, and KPCC is also conducting hosting them to conduct a meeting, and my CM is taking a lead on that issue, though he is not the chairman, but he is the important leader of this country, who is the present chief minister. He will also contribute
in his own way to strengthen the Congress party on the backward class issue. He is one of the leader of the backward class. So Congress party definitely would like to encash his leadership and his strength to the Congress party. ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಭೇಟಿ. 20ಕ್ಕೂ ಹೆಚ್ಚು ಜನ ಶಾಸಕರಿಂದ ಸುರ್ಜೇವಾಲಾ ಭೇಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಮಧ್ಯೆ ಸರ್ಕಾರದ ವಿರುದ್ಧ ಶಾಸಕರ ಸಿಟ್ಟಿಗೆ ಸುರ್ಜೇವಾಲಾ ಮೊದ್ದರೆಯುತ್ತಿದ್ದು ಮೊನ್ನೆ 40 ಶಾಸಕರ ಜೊತೆ ಸಭೆ ಮಾಡಿದ್ರು. ಮತ್ತೆ ಇಂದು ನಿನ್ನೆಯಿಂದ ಶಾಸಕರ ಜೊತೆ 1-to-1 ಸಭೆ ಮುಂದುವರಿಸಿದ್ದಾರೆ. ಶಾಸಕರಾದ ಗವಿಯಪ್ಪ, ಶ್ರೀನಿವಾಸ್ ಎಂಟಿ, ಲತಾ ಮಲ್ಲಿಕಾರ್ಜುನ್, ಹಂಪನಗೌಡ ಬಾದರ್ಲಿ, ರಾಘವೇಂದ್ರ ಹಿಟ್ನಾಳ್, ಜಿಎಸ್ ಪಾಟೀಲ್, ಸತೀಶ್ ಸೇಲ್ ಸೇರಿ 20ಕ್ಕೂ ಹೆಚ್ಚು ಶಾಸಕರ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಇಂದಿನ ಸಭೆಯಲ್ಲಿ ಅನೇಕ ಶಾಸಕರು ತಮ್ಮ ಕ್ಷೇತ್ರದ ಕುರಿತು ಹಾಗೂ ಅನುದಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಅನೇಕ ಶಾಸಕರು ದೂರು ನೀಡಿದ್ದಾರಂತೆ. Is to understand from our legislators how are the Congress government guarantees working in their respective assembly constituencies. What further improvements need to be done, whether their district and taluka guarantee committees are able to reach out to people and settle their grievances or not. ಇನ್ನು ಮಧ್ಯಾಹ್ನ 1 ಗಂಟೆಗೆ ಬರಬೇಕಿದ್ದ ಸಿಎಂ ಆಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಅನಾರೋಗ್ಯ ಕಾರಣ ಸಂಜೆ ಬಂದು ಚರ್ಚೆ ಮಾಡಿದರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂಥನದ ಕೆಲಸ ನಡೀತಾ ಇದೆ. ಒಂದು ಶಾಸಕರ ಮೌಲ್ಯಮಾಪನ ಇರಬಹುದು, ಜೊತೆಗೆ ಹೊಸ ಸಚಿವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆಗಳು ಕೂಡ ಈಗಿನಿಂದ ಆರಂಭವಾಗ್ತಾ ಇದ್ದಾವೆ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಬಸವರಾಜ್. ಸುರ್ಜೇವಾಲಾ ಅವರು 2ನೇ ಹಂತದ ಸಭೆಯನ್ನ ನಿನ್ನೆಯಿಂದ ನಡೆಸ್ತಾ ಇದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಹಲ್ಚಲ್, ರಾಜಕೀಯಕ್ಕೆ ಬ್ರೇಕ್ ಮಾತ್ರ ಬೀಳ್ತಾ ಇಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್. ಕುತೂಹಲ ಮೂಡಿಸಿದ ಸಿದ್ದು ಡಿಕೆಶಿ ನಡೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಕುರ್ಚಿಗಾಗಿ ಫೈಟ್ ನಡೆಯುತ್ತಲೇ ಇದೆ. 5 ವರ್ಷ ನಾನೇ ಸಿಎಂ ಎಂಬ ಮಾತು ಹಸ್ತದಲ್ಲಿ ಗುಲ್ಲೆಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಾನ ಪಲ್ಲಟ ಮಾಡ್ತಾರೆಂಬ ಗುಸುಗುಸು ಜೋರಾಗಿದೆ. ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಬೆಳೆಸಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದ್ದು ಇಂದು ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿಗೆ ದೆಹಲಿ ಪ್ರವಾಸ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿ ಪ್ರವಾಸ ಮಾಡಲಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ದುಃಖ ದುಮ್ಮನ ಆಲಿಸುತ್ತಿದ್ದಾರೆ. Maybe, I don't know, but the day after tomorrow, myself, Siddaramaiah ji, we and my General Secretary, we are meeting on some small political issues. He is on 15th, a team of our OBC leaders are coming to Karnataka, and KPCC is also conducting hosting them to conduct a meeting, and my CM is taking a lead on that issue, though he is not the chairman, but he is the important leader of this country, who is the present chief minister. He will also contribute in his own way to strengthen the Congress party on the backward class issue. He is one of the leader of the backward class. So Congress party definitely would like to encash his leadership and his strength to the Congress party. ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಭೇಟಿ. 20ಕ್ಕೂ ಹೆಚ್ಚು ಜನ ಶಾಸಕರಿಂದ ಸುರ್ಜೇವಾಲಾ ಭೇಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಮಧ್ಯೆ ಸರ್ಕಾರದ ವಿರುದ್ಧ ಶಾಸಕರ ಸಿಟ್ಟಿಗೆ ಸುರ್ಜೇವಾಲಾ ಮೊದ್ದರೆಯುತ್ತಿದ್ದು ಮೊನ್ನೆ 40 ಶಾಸಕರ ಜೊತೆ ಸಭೆ ಮಾಡಿದ್ರು. ಮತ್ತೆ ಇಂದು ನಿನ್ನೆಯಿಂದ ಶಾಸಕರ ಜೊತೆ 1-to-1 ಸಭೆ ಮುಂದುವರಿಸಿದ್ದಾರೆ. ಶಾಸಕರಾದ ಗವಿಯಪ್ಪ, ಶ್ರೀನಿವಾಸ್ ಎಂಟಿ, ಲತಾ ಮಲ್ಲಿಕಾರ್ಜುನ್, ಹಂಪನಗೌಡ ಬಾದರ್ಲಿ, ರಾಘವೇಂದ್ರ ಹಿಟ್ನಾಳ್, ಜಿಎಸ್ ಪಾಟೀಲ್, ಸತೀಶ್ ಸೇಲ್ ಸೇರಿ 20ಕ್ಕೂ ಹೆಚ್ಚು ಶಾಸಕರ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಇಂದಿನ ಸಭೆಯಲ್ಲಿ ಅನೇಕ ಶಾಸಕರು ತಮ್ಮ ಕ್ಷೇತ್ರದ ಕುರಿತು ಹಾಗೂ ಅನುದಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಅನೇಕ ಶಾಸಕರು ದೂರು ನೀಡಿದ್ದಾರಂತೆ. Is to understand from our legislators how are the Congress government guarantees working in their respective assembly constituencies. What further improvements need to be done, whether their district and taluka guarantee committees are able to reach out to people and settle their grievances or not. ಇನ್ನು ಮಧ್ಯಾಹ್ನ 1 ಗಂಟೆಗೆ ಬರಬೇಕಿದ್ದ ಸಿಎಂ ಆಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಅನಾರೋಗ್ಯ ಕಾರಣ ಸಂಜೆ ಬಂದು ಚರ್ಚೆ ಮಾಡಿದರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂಥನದ ಕೆಲಸ ನಡೀತಾ ಇದೆ. ಒಂದು ಶಾಸಕರ ಮೌಲ್ಯಮಾಪನ ಇರಬಹುದು, ಜೊತೆಗೆ